ನಾನು ತುಂಬ ನೆಪ್ಸ್ಕೊಳ್ಳೋ ಮೂವಿಯನ್ನು ತುಂಬ ಇಷ್ಟಪಡೋದು ಅಂದರೆ ಎಲ್ಲರೂ ಯಾವ್ದು ಇಷ್ಟಪಡ್ತಾರೋ ಅದೇ ನಾನು ಇಷ್ಟಪಡಿದೆ. ಅದು ಅಂದರೆ ಸಂಪತ್ತಿಗೆ ಸವಾಲು. ಅದನ್ನು ನಾನು ತುಂಬ ಇಷ್ಟಪಡ್ತೀನಿ. ಓಕೆ, ಅದರಲ್ಲಿ ಆ ಗಂಡು ಬೀರಿ ಪಾತ್ರ ಹೌದು, ಅವ್ರದ್ದು ಮತ್ತು ರಾಜ್ಕುಮಾರ್ ಸರ್ ಅವ್ರದ್ದು ಫೈಟಿಂಗ್ದು ಅವ್ರು ಮಾತಾಡ್ತಾ ಇದ್ದಿದ್ದು ಜಟಾಪಟಿ ಮಾತುಗಳು ತುಂಬ ಇಷ್ಟ. ಒಬ್ಬ ಕಲಾವಿದೆಯ ಮಗ ನೀವು, ಕನ್ನಡ ನಾಡು ಹೆಮ್ಮೆ ಪಡುವಂಥ ಕಲಾವಿದೆ ಆಗಿದ್ದು ನಿಮ್ಮ ತಾಯಿ. ಈಗಲೂ ಕೂಡ ಅವ್ರು ನೆನೆಸ್ಕೊಳ್ತಿರ್ತಾರೆ. ನನ್ನ ಪ್ರಶ್ನೆ ಏನಂತಂದರೆ, ಕನ್ನಡ ನಾಡಿನ ಜನತೆ ಈ ಮಂಜುಳಾ ಅವ್ರನ್ನ ಮುಂದಿನ ಜನ್ರೇಷನ್ಗಳು ಅಂದರೆ ನಾಟ್ ಓನ್ಲಿ ಈಗಿನ ಜನ್ರೇಷನ್ ಅಂತಲ್ಲ, ಯಾವ ರೀತಿ ನೆನಪಿಡಬೇಕು ಅಂತ ನೀವು ಬಯಸ್ತೀರಾ? ಸರ್ ನಾನೇನು ಹೇಳ್ತೀನಿ ಅಂದರೆ, ಆ ಥರ ನಾನು ಆಸೆ ಪಡೋದಕ್ಕಿಂತ ಇಟ್ಸ್ ಆಲ್ರೆಡಿ ಇನ್ ದರ್ ಮೈಂಡ್ ಸರ್. ಲೈಕ್ ಅವ್ರ ಮೈಂಡಲ್ಲೇ ಆಗಲಿ ಅವ್ರ ಮನಸ್ಸಲ್ಲೇ ಆಗಲಿ ಅದು ಬಂದುಬಿಟ್ಟಿದೆ. ನಮ್ಮ ಮಮ್ಮಿದು ಆ್ಯಕ್ಟಿಂಗ್ ಆಗಲಿ ಏನೇ ಒಂದಾಗಲಿ ಬಂದುಬಿಟ್ಟಿದೆ. ಅದು ನನಗೆ ತುಂಬ ಖುಷಿ ಸರ್. ಅದೇ ದಟ್ ಈಸ್ ಓನ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮೀ ಅಂತ ಅನ್ಬೋದು. ಯಾಕಂದರೆ ಇವಾಗಲೂ ಅಷ್ಟೇ ಯಾರೇ ಆಗಲಿ ಅವ್ರನ್ನ ತುಂಬ ಜ್ಞಾಪಿಸ್ಕೊಂತಾರೆ. ಅದು ಅವ್ರಿಗೆ ಬಂದು ಇದು ಮಾಡಿದ್ದಾರೆ ಇಂದ ನನಗೆ ತುಂಬ ಖುಷಿ ಆಗುತ್ತೆ ಸರ್. ಲೈಕ್ ಅಭಿಷೇಕ್, ನಿಮ್ಮ ತಾಯಿ ಒಬ್ಬ ಗ್ರೇಟ್ ಆ್ಯಕ್ಟ್ರೆಸ್, ಕನ್ನಡ ಜನಮಾನಸದಲ್ಲಿ ನೆಲೆ ಊರಿದಂಥ ಒಬ್ಬ ನಟಿ ಅಂತ ನಿಮ್ಮ